ಎಲ್ರಿಗೂ ನಮಸ್ಕಾರ. ವಿಟ್ರಿ ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ರಾಜ್ಯ ಮಟ್ಟದಲ್ಲ, ಇಡೀ ದೇಶದಲ್ಲೇ ಒಂದು ಸಂಚಲನ ಸೃಷ್ಟಿಯಾಗಿರ್ತಕ್ಕಂಥ ಪ್ಲೇಸ್ ಯಾವ್ದು ಅಂದ್ರೆ ಅದು ಚನ್ನಪಟ್ಟಣ ಬೈ ಎಲೆಕ್ಷನ್. ಆ ಚನ್ನಪಟ್ಟಣ ಬೈ ಎಲೆಕ್ಷನ್ ಬಗ್ಗೆ ಒಂದ್ ಸ್ವಲ್ಪ ಇವತ್ತು ಮಾತಾಡೋಣ, ಚರ್ಚೆ ಮಾಡೋಣ, ಏನಾಗ್ಬೋದು ಅನ್ನೋದು ನಮ್ಮ ವಿಚಾರವಾಗಿರುತ್ತೆ. ಬನ್ನಿ ಚನ್ನಪಟ್ಟಣದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಇದೆ ತಿಳ್ಕೊಂಡು ಮಾತಾಡೋಣ. ಚನ್ನಪಟ್ಟಣ ಅಂತ ಬಂದಾಗ ಎರಡು ಸ್ಟೆಪ್ ಇರುತ್ತೆ. ಒಬ್ಬ ಸೈನಿಕ ಮತ್ತು ದಳಪತಿ. ಇಲ್ಲಿ ನೇರವಾಗಿ ಹೇಳ್ಬೇಕಂದ್ಬಿಟ್ರೆ ಒಂದು ಕುಮಾರಸ್ವಾಮಿ, ಇನ್ನೊಂದು ಸಿ.ಪಿ. ಯೋಗೇಶ್ವರ್. ಈಗ ಪ್ರೆಸೆಂಟ್ ಡಿ.ಕೆ. ಸುರೇಶ್ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಈ ಎಲೆಕ್ಷನ್ ಅಲ್ಲಿ ಒಂದ್ ಸ್ವಲ್ಪ ಕಾಳಜಿ ತೋರಿಸಿರ್ಬೋದು. ಬಟ್ ನೇರ ಫೈಟ್ ಅಂದ್ರೆ ಕುಮಾರಸ್ವಾಮಿ ವರ್ಸಸ್ ಯೋಗೇಶ್ವರ್. 2019 ನೀವು ನೋಡಿರ್ಬೋದು, 2023 ನೋಡಿರ್ಬೋದು. ಅದಕ್ಕಿಂತ ಇಂಚೆ ಬಂದ್ರೆ ನೀವು ಅನಿತಾ ಕುಮಾರಸ್ವಾಮಿ ಕೂಡ ಚನ್ನಪಟ್ಟಣದಿಂದ ನಿಂತ್ಬಿಟ್ಟು ಸಿ.ಪಿ. ಯೋಗೇಶ್ವರ್ ಇದ್ರು. ಅವಾಗ SP ಅಲ್ಲಿ ಇದ್ರು ಅನ್ಸುತ್ತೆ ಯೋಗೇಶ್ವರ್. ಆಗ ಅನಿತಾ ಕುಮಾರಸ್ವಾಮಿ ಸಮೇತ ಸೋತಿದ್ರು. ಒಂದ್ ಮಾತು ಹೇಳ್ತಾರೆ ಚನ್ನಪಟ್ಟಣದಲ್ಲಿ, ಯೋಗೇಶ್ವರ್ ಯಾವುದೇ ಒಂದು ಗುರುತಿ ನಿಂತ್ಕೊಂಡ್ರು ಗೆಲ್ತಾರೆ ಅಂತ. ಅದು ಖಂಡಿತವಾಗ್ಲೂ ಇದೆ ವರ್ಚಸ್ಸು. ಯೋಗೇಶ್ವರ್ ಕೂಡ ಅಷ್ಟೇ ಕೆಲಸ ಮಾಡಿದ್ದಾರೆ, ಇಲ್ಲಿ ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ ಕೆಲಸ ಮಾಡಿದ್ದಾರೆ. ಅಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಲ್ಲ ಅನ್ನೋದ್ಕಿಂತ ಇದ್ಬಿಟ್ಟು ಇಬ್ರು ಬಿಗ್ ಫೈಟ್ ಕೊಡೋಂತ ವ್ಯಕ್ತಿಗಳು. ಈ ವ್ಯಕ್ತಿಗಳ ಮಧ್ಯೆ ಬೈ ಎಲೆಕ್ಷನ್ ಬಂದಾಗ ಯಾವ ರೀತಿ ಇರುತ್ತೆ? ಸಿ.ಪಿ. ಯೋಗೇಶ್ವರ್ ತಪ್ಪು ಮಾಡ್ಕೊಂಡ್ರ, ಇಲ್ಲ ಬಿಜೆಪಿಯಲ್ಲೇ ಇರ್ಬೋದಾಗಿತ್ತ, ಇಲ್ಲ JDS ಚಿಹ್ನೆಯಲ್ಲೇ ಎಲೆಕ್ಷನ್ ಮಾಡ್ಬೋದಾಗಿತ್ತ ಇವರು ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿದಾಗ ಎಲ್ಲೋ ಎಡ್ಜಲ್ಲಿ ಸಿ.ಪಿ. ಯೋಗೇಶ್ವರ್ ಸಣ್ಣದಾಗಿ ಎಲ್ಲೋ ಮಿಸ್ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ. ಯಾಕಪ್ಪ ಅಂದ್ರೆ ಇವತ್ತು ಎಲೆಕ್ಷನ್ ಆಗಿ 2 ದಿನ ಆಗ್ತಿದೆ. ಎಲ್ಲಾ ಕಡೆ ಎಲ್ಲಾ ರಿಸಲ್ಟ್ ಪೋಲ್ಗಳು ಎಲ್ಲ ಮಾಹಿತಿ ಸಿಗೋ ಪ್ರಕಾರ ಅವ್ರು ಎಲ್ಲೋ ಒಂಥರ ಎಡ್ಜಲ್ ಅದಾರೆ, ಏನೋ ಸೋಲ್ಬೋದು. ಇಲ್ಲ ಸೈನಿಕ ರಿಸಲ್ಟ್ ಮುಂದಾನೆ ಸೋಲ್ ಒಪ್ಕೊಂಡಿರೋ ತರನೇ ಅವ್ರ ಆಟಿಟ್ಯೂಡ್ ನೋಡ್ರೆ ಹಂಗೆ ಕಾಣಿಸ್ತಾ ಇದೆ. ಇಲ್ಲ ಒಂದ್ ಸ್ವಲ್ಪ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರ, ನಿರ್ಧಾರ ಎಲ್ಲಾದ್ರೂ ತಪ್ಪು ತಕೊಂಡ್ರ ಅಂತ ಅನ್ಸುತ್ತೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ 2 ಬಾರಿ ಸೋತಾರೆ. ಒಂದು ಮಂಡ್ಯದಲ್ಲಿ, ಒಂದ್ಸಲಿ ರಾಮನಗರದಲ್ಲಿ. ಇವ್ರು ಕೂಡ 2 ಎಲೆಕ್ಷನ್ ಸೋತಾರೆ. 19 ಸೋತ್ರು, 23ರಲ್ಲೂ ಸೋತ್ರು. ಅದು ಕುಮಾರಸ್ವಾಮಿ ಅಪೋಸಿಟ್ ಸೋತಿರೋದು. ಬಟ್ ಇಬ್ರಿಗೂ ಇದು ಯಾರೋ ಒಬ್ರಿಗೆ ಹ್ಯಾಟ್ರಿಕ್ ಸೋಲ್ ಆಗುತ್ತೆ. ಬಟ್ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದೇನಪ್ಪ ಅಂದ್ರೆ ಸಿ.ಪಿ. ಯೋಗೇಶ್ವರ್ ಅವರು ದುಡುಕ್ಬಿಟ್ರ ಅಂತಕ್ಕಂಥ ಪ್ರಶ್ನೆ. ದುಡುಕ್ಬಿಟ್ರ ಅನ್ನೋದೇನಲ್ಲ, ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಮತ್ತೆ ಅವರು ಒಂದು ಆಡಳಿತಗಿರ್ತಕ್ಕಂಥ ಪಕ್ಷಕ್ಕೆ ಹೋಗಿದ್ದಾರೆ, ಅದು ಪ್ಲಸ್ ಆಗಿ ಆಗುತ್ತೆ. ಮತ್ತೆ ಇನ್ನು ಕೆಲವೊಂದು ಕಾಂಗ್ರೆಸ್ ನಾಯಕರೇ ಇವರಿಗೆ ಮುಳುವಾದ್ರ ಅಂತಕ್ಕಂಥ ಪ್ರಶ್ನೆ ಹುಟ್ಟುತ್ತೆ. ಯಾಕಂದ್ರೆ ನಮ್ಮ ಜಮೀರ್ ಅಹಮದ್ ಖಾನ್ ಸರ್ ಅವರು ಕೊಟ್ಟಿರ್ತಕ್ಕಂತ ಒಂದು ಹೇಳಿಕೆ ಆಗಿರ್ಬೋದು, ಇದು ಯಾವುದೇ ಅಂತ ಶೋಭೆ ತರ ಅಂತ ಹೇಳಿಕೆ ಅಲ್ಲ. ಇವತ್ತು ಪಕ್ಷಾತೀತವಾಗಿ ಮಾತಾಡ್ತಾ ಇದೀನಿ ನಾನು. ಯಾವುದೇ ಒಬ್ಬ ವ್ಯಕ್ತಿನ ಈ ಮಟ್ಟಕ್ಕೆ ಕೊಂಡ್ಕೊಂತೀವಿ ಅನ್ನೋದಕ್ಕೆ ಯಾವುದು ನಮ್ಮ ಕಾನೂನಲ್ಲಿ ಅದು ಆಪ್ಷನ್ ಇಲ್ಲ. ಒಬ್ಬ ವ್ಯಕ್ತಿ ಕೊಂಡ್ಕೊಳಕ್ ಯಾರು ಆಗಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಲಿ, ಪ್ರಧಾನ ಮಂತ್ರಿ ವ್ಯಕ್ತಿ ಆಗಿರ್ಲಿ, ಯಾವುದೇ ಒಬ್ಬ ವ್ಯಕ್ತಿ ದುಡ್ಡಿಂದ ಕೊಡ್ಕೊಂತೀನಿ ಅನ್ನೋದು ಲೀಗಲಿ ಇಲ್ಲ, ತಪ್ಪು ಅದು. ಮತ್ತೆ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲೋ ಒಂದು ಒಕ್ಕಲಿಗರ ಇದರಲ್ಲಿ ವೋಟ್ ಡಿವೈಡ್ ಆಗಂತ ವೋಟ್ಗಳು ಸಾಲಿಡ್ ಆಗಿ JDS ಬಂದವು ಅಂತ ಒಂದು ಅನಿಸಿಕೆ ನನ್ನಲ್ಲಿ ಅನಿಸ್ತಾ ಇದೆ. ಹೌದು, ನಾವೆಲ್ಲ ಪೈಸಾ ಕುಡುಕ್ಬಿಟ್ಟು ನಿಮ್ಮ ಕುಟುಂಬನ ನಾವು ತಗೊಳ್ತೀವಿ, ನಿಮ್ ರೇಟ್ ಎಷ್ಟು ಅಂತ ಕೇಳಿದಾಗ ಎಲ್ಲ ಒಂದು ಒಕ್ಕಲಿಗ ಸಮುದಾಯಕ್ಕೆ ಸಾಲಿಡ್ ಆಗಿ JDSಗೆ ವೋಟ್ ಬಂದವು. ಯಾಕಂದ್ರೆ ಇವತ್ತು ಸಿ.ಪಿ. ಯೋಗೇಶ್ವರ್ ಅವರು ಒಕ್ಕಲಿಗ ಸಮುದಾಯದವರೇ, ಕುಮಾರಸ್ವಾಮಿ ಅವರು ಒಕ್ಕಲಿಗರ ಒಂದು ಗಣ್ಯ ಅಗ್ರ ವ್ಯಕ್ತಿ ರಾಜಕೀಯದಲ್ಲಿ ನೋಡ್ಕೊಂಡ್ರೆ. ಇವತ್ತು ದೇವೇಗೌಡರು ಆಗಿರ್ಬೋದು, ನಮ್ಮ ಕರ್ನಾಟಕದಿಂದ ಒಬ್ಬ ಪ್ರಧಾನಿ ಆಗಿರ್ತಕ್ಕಂಥ ವ್ಯಕ್ತಿ. ಹಂಗಾಗಿ ಅಂತ ವ್ಯಕ್ತಿಗಳ ಕುಟುಂಬನ ಈ ತರ ಮಾತಾಡೋದು, ಅದು ಯಾವುದೇ ಒಂದು ಪಕ್ಷಕ್ಕಾಗ್ಲಿ ಯಾವುದೇ ಒಬ್ಬ ವ್ಯಕ್ತಿಗಾಗ್ಲಿ, ನನ್ನ ವೈಯಕ್ತಿಕ ವಿಚಾರದಲ್ಲಿ ಅದು ದೊಡ್ಡ ತಪ್ಪು, ದೊಡ್ಡ ಡಿಸಾಸ್ಟರ್ ಮಾಡ್ಬಿಟ್ರು ಎಲೆಕ್ಷನ್ ಅಂದ್ರೆ ಈ ಮಾತಿಂದ ಅಂತ ಹೇಳ್ಬೋದು. ಬಟ್ ಇಲ್ಲಿ ಚನ್ನಪಟ್ಟಣ ವಿಚಾರಕ್ಕೆ ತಕೊಂಡಾಗ ಸಿ.ಪಿ. ಯೋಗೇಶ್ವರ್ ಒಂದು ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲ್ಸಗಳು ತಾಂಡಿದ್ದಾರೆ.
ಚನ್ನಪಟ್ಟಣದ ಭಗೀರಥ ಅಂತಲೂ ಕರೆಸ್ಕೊಂಡಿದ್ದಾರೆ. ನೀರ್ ತಂದ್ರು, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ರು, ಒಳ್ಳೊಳ್ಳೆ ಕಾರ್ಯಕ್ರಮನೂ ಜರುಗಿಸಿದ್ರು. 2019ರಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸಂಪುಟನ ಒಡೆಯಕ್ಕೆ ನೇರವಾಗಿ ಕಾರಣ ಆಗಿದ್ದು, ಬಿಜೆಪಿನ ಅಧಿಕಾರಕ್ಕೆ ತರಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು ಜಯಶೀಲರಾಗಿದ್ದು ಅದೇ ಸೈನಿಕ ಸಿ ಪಿ ಯೋಗೇಶ್ವರ್ ಅವರೇ ಕಾರಣ ಆಗಿದ್ದು. ಆದ್ರೆ ಇವತ್ತು ಅದೇ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋಗಿ ಅದೆಷ್ಟು ಸಮಂಜಸ ಅಂತ ಗೊತ್ತಾಗ್ತಿಲ್ಲ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ವೋಟ್ ಡಿವೈಡ್ ಬಗ್ಗೆ ಹೇಳ್ಬೇಕು. ಸಿ ಪಿ ಯೋಗೇಶ್ವರ್ ಅವ್ರಿಗೆ ಇಲ್ಲೋ ಕೆಲವೊಂದು ಕಾಂಗ್ರೆಸ್ಗೆ ಬರ್ತಕ್ಕಂತ ಓಟ್ಗಳು ಏನ್ ಮುಸ್ಲಿಂ ಓಟ್ಗಳಿದ್ವು, ಅವು ಒಂದು 3,000 5,000 ಜೆಡಿಎಸ್ ಹೋದೇ ಹೋಗ್ತವೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿ ಮುಸ್ಲಿಂ ಓಲೈಕೆಯನ್ನು ಓಲೈಸಿದ್ದಾರೆ ಮತ್ತು ಸಾಕಷ್ಟು ಎಲೆಕ್ಷನ್ ಅಲ್ಲಿ ಕೂಡ ಮುಸ್ಲಿಂ ಓಟ್ಗಳು ಕುಮಾರಸ್ವಾಮಿ ಅವರು ಬಂದದಾರ. ಹಂಗಾಗ್ಬಿಟ್ಟು ಈ ಓಟ್ಗಳನ್ನ ಕನ್ಸಿಡರ್ ಮಾಡಿ ಮತ್ತೆ ಒಕ್ಕಲಿಗ ಸಮುದಾಯದ ಓಟ್ಗಳನ್ನ ಕನ್ಸಿಡರ್ ಮಾಡಿದಾಗ ಇಲ್ಲ ಕುಮಾರಸ್ವಾಮಿ ಅವ್ರಿಗೂ ಅಂದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಈಸಿಯಾಗಿ ಗೆಲುವು ಸಿಗ್ಬೋದು ಅಂತ ಒಂದು ಲೆಕ್ಕಾಚಾರ ಇದೆ. ಬಟ್ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಕಾಂಗ್ರೆಸ್ ನಾಯಕರೇ ಮುಳುವಾಗ್ಬಿಟ್ರ ಅಂತಕ್ಕಂಥದ್ದು ಒಂದು ಪ್ರಶ್ನೆಯಾಗಿ ಅವ್ರಿಗೆ ಉಳಿದ್ಬಿಟ್ಟಿದೆ. ಕೆಲವೊಂದು ವಿಡಿಯೋಗಳು ನೋಡಿದೆ ನಾನು, ಪಾಪ ಅವ್ರು ಏನು ಮಾತಾಡ್ತಲೇ ಇಲ್ಲ. ಯಾಕ ಅವ್ರಿಗೆ ಆಲ್ರೆಡಿ ಸೋಲ್ ಒಪ್ಕೊಂಡ ತರಾನೇ ಮಾತಾಡ್ತಾ ಇದಾರೆ. ಯಾರು ಬೆಟ್ಟಿಂಗ್ ಆಡ್ಬೇಡಿ, ಗ್ಯಾಮ್ಲಿಂಗ್ ಆಡ್ಬೇಡಿ ಅಂತ ಎಲ್ರಿಗೂ ಮೆಸೇಜ್ ಕೊಡ್ತಾರೆ. ಬಟ್ ಒಬ್ಬ ವ್ಯಕ್ತಿ ಒಂದ್ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗಿರೋದ್ರಲ್ಲೇ ತಪ್ಪಿಲ್ಲ. ಇಂಡಿಪೆಂಡೆಂಟ್ ಆಗಿ ಫೇಸ್ ಮಾಡೋದು ತುಂಬಾ ಕಷ್ಟನೇ ಇತ್ತು. ಒಂದು ಆಡಳಿತ ಇರ್ತಕ್ಕಂಥ ಪಕ್ಷ ಹೋಗಿದ್ದು. ಡಿ ಕೆ ಸುರೇಶ್ ಅವ್ರು ಕೂಡ ಸಾಕಷ್ಟು ಜವಾಬ್ದಾರಿ ತಾಂಡು ನಡ್ಕೊಂಡ್ ಬಂದ್ರು. ಎಲ್ಲ ಕೊನೆ ಕ್ಷಣದಲ್ಲಿ ಗೆಲ್ಲೋ ಅಂತ ಮೂಮೆಂಟ್ ಇದ್ದಾಗ ಅದೆಲ್ಲ ಇಂಪಾರ್ಟೆಂಟ್ ಟೈಮ್ ಅಲ್ಲಿ ಕ್ಯಾಚ್ ಬಿಡ್ತಾರಂತಲ್ಲ, ಅಲ್ಲಿ ಬಿಟ್ಬಿಟ್ರೆ ಎಲ್ಲ ಜಮೀರ್ ಅಹಮದ್ ಅವರು ಅಂತ ಅನ್ಸ್ತಿದೆ. ಹಾಗಾಗ್ಬಿಟ್ಟು ಯಾರು ಗೆಲ್ತಾರೋ ಮುಂದಿನ ಹಂತದಲ್ಲಿ ನೋಡೋಣ ಎಲೆಕ್ಷನ್ ಆಗ್ಲಿ. ಬಟ್ ಇನ್ನೊಂದು ವಿಚಾರ ಇಲ್ಲಿ ಹೇಳ್ತೀನಿ, ಯಾವುದೇ ರಾಜಕೀಯ ಪಕ್ಷಗಳಾಗ್ಲಿ, ರಾಜಕೀಯ ವಿಚಾರಗಳಿಗಾಗ್ಲಿ, ಯಾವುದೇ ಒಂದು ಧರ್ಮವಾಗ್ಲಿ, ಒಂದು ಜಾತಿನಾಗ್ಲಿ ಮುಂದಕ್ಕೆ ತರ್ತಕ್ಕಂಥದ್ದು ತಪ್ಪು ಅಂತೀವಿ. ಈಗ ಎಲ್ಲ ಓಲ್ಡ್ ಜನರೇಷನ್ ಹೋಗಿದೆ, ಎಲ್ಲ ಎಜುಕೇಟೆಡ್ ಗಳೇ ಇರೋದು. ಹಂಗಾಗಿ ದಯವಿಟ್ಟು ಎಲ್ಲಿ ಜಾತಿಗಳ ಬಳಕೆ ಆಗಿರ್ಲಿ, ಬಣ್ಣಗಳ ಬಳಕೆ ಆಗಿರ್ಲಿ, ಮತ್ತೊಂದು ಧರ್ಮಗಳ ನಡುವೆ ನಮ್ಮವರು ಎಂಬ ಬಾಂಧವ್ಯವನ್ನು ಬಿಟ್ಬಿಟ್ಟು ತಮ್ಮ ಅಭಿವೃದ್ಧಿ ಕೆಲಸಗಳನ್ನ ತೋರಿಸಿ ಅವ್ರ ಮುಂದಿಟ್ಟು ಓಲೈಕೆ ಮಾಡತಕ್ಕಂಥದ್ದು ಒಂದು ಕಾನೂನು ಬರ್ಬೇಕು. ಈ ಜಾತಿಗಳ ಹೆಸರು ನಮ್ಮ ಸಮುದಾಯದವರು, ಇವರು ನಮ್ಮ ಧರ್ಮದವರು ಎಂಬುದನ್ನ ಎಲ್ಲ ಮರ್ತ್ಬಿಟ್ಟು ಏಕತಾ ಮನೋಭಾವದಿಂದ ಒಂದು ಎಲೆಕ್ಷನ್ಗಳನ್ನ ನೋಡ್ಬೇಕು ಮುಂದಿನ ದಿನದಲ್ಲಿ ನಾವು ಅಂತ ಹೇಳ್ತಾ ಈ ವಿಚಾರನ ನಾಳೆಗೆ ಮುಂದುವರ್ಸೋಣ್ರಿ. ಜೈ ಹಿಂದ್, ಜೈ ಕರ್ನಾಟಕ.